ಎಂಬುದಾಗಿ. ಹಲ್ಲೆಲೂಯಾ. ಯಾಕಂದ್ರೆ ಆತನು ದಾವೀದನು ಹೇಳ್ತಾನೆ, ಎಲ್ಲ ಕಡೆ ಕಷ್ಟ ಇದೆ, ಎಲ್ಲಾ ಕಡೆ ದುಃಖ ಇದೆ, ಆದ್ರೆ ನೀನ್ ಕೊಟ್ಟ ರಕ್ಷಣೆಯಲ್ಲಿ ನಾನು ಆನಂದ ಪಡುತ್ತೇನೆ ಅಂತ. ಅರ್ಥ ಆಗಿದ್ರೆ ಒಂದು ಗಟ್ಟಿಗೆ ಅಮ್ಮನ. ಸುತ್ತ ಸಮಸ್ಯೆ ಇದೆ, ಆ ಸಮಸ್ಯೆಗಳ ಮಧ್ಯದಲ್ಲಿ ಏನಂದ್ರೆ ನನಗೆ ನೀನು ರಕ್ಷಣೆ ಕೊಟ್ಟಿದ್ದಿ, ಅದಕ್ಕೆ ನನಗೆ ಬಹಳ ಸಂತೋಷ ಎಂಬುದಾಗಿ. ಹಲ್ಲೆಲೂಯಾ. ಕುಟುಂಬದಲ್ಲಿ ಕೆಲವು ಮನೆಗಳಲ್ಲಿ, ಎಲ್ಲರ ಮನೆ ಇಲ್ಲ, ಕೆಲವು ಮನೆಗಳಲ್ಲಿ ಅಣ್ಣ ತಮ್ಮಂದರೆಲ್ಲ ದೊಡ್ಡದಾಗಿತ್ತು ಕುಟುಂಬ ಅಂತ ಇಟ್ಕೊಡ್ರಿ. ಮನೆಯಲ್ಲಿ ಎಲ್ಲರ ಜೊತೆಲಿ ಪ್ರೀತಿಯಿಂದ ಬದುಕ್ತಾ ಇರ್ತಾರೆ. ಒಂದು ಸಮಯ ಬರುತ್ತೆ, ಮನೆಯಲ್ಲಿ ಒಂದು ಜಗಳ ಆಗ್ಬಿಡುತ್ತೆ, ಸೊಸೆ ವಿಚಾರ ತೆಗೆದುಕೊಂಡು ಜಗಳ ಆಡ್ಬಿಟ್ರು ಅಂತ ಇಟ್ಕೊಂಡ್ರೆ, ಈಕೆ ನಮ್ಮ ಮಾತು ಕೇಳಲ್ಲ, ಟೈಮಿಗೆ ಅಡುಗೆ ಮಾಡಲ್ಲ, ಏನೊಂದು ಕಾರಣ ಜಗಳ ಆಗ್ಬಿಡುತ್ತೆ. ಈಗ ಜಗಳ ಆದಾಗ ಅತ್ತೆ ಮಾವ ಏನ್ ಮಾಡ್ತಾರ, ಈಕೆ ನಮ್ಮ ಮನೆಗಿರೋದು ಬೇಡ, ಈಕೆ ನಮ್ಮ ಮನೆಗೆ ಸೊಸೆ ಆಗಕ್ಕೆ ಲಾಯಕ್ಕಿಲ್ಲ, ಈಕೆ ಬೇಕೇ ಆಗಿಲ್ಲ ಅಂತೇಳಿ ಸಿಟ್ಟು ಮಾಡಿದ್ರು. ಮೈದನ ಭಾವ ಅತ್ತಿಗೆ ನಾದನ ಎಲ್ಲರೂ ಮಾತಾಡ್ಬಿಟ್ರು. ಆ ಅಮ್ಮ ಪಾಪ ಗೋಳಾಡ್ತಾ ಈಗ ದುಃಖದಲ್ಲಿದ್ದಾಳೆ. ಏನ್ ಮಾಡ್ತಿದ್ದಾಳಕ್ಕೆ ಏನ್ರಿ, ಏನ್ ಮಾಡ್ತಿದ್ದಾಳೆ? ದುಃಖದಲ್ಲಿದ್ದಾಳೆ. ಎಲ್ಲರೂ ಬೈಕ್ ಬಿಟ್ರ, ನೀನು ಹಂಗ ಮಾಡ್ದೆ ಹಿಂಗ್ ಮಾಡ್ದೆ. ಅಮ್ಮ ಹೋಗಿ ಅಳ್ತಾ ಕೂತ್ಕೊಂಡಿರುವಾಗ ಸಂಜೆ ಆಗ್ತದೆ, ಯಾರು ಚಾಯ್ ಕುಡಿಯರ್ಲಿಲ್ಲ, ಊಟ ಮಾಡಲಿಲ್ಲ, ಕಣ್ಣೊರೆಸ್ಕೊ ಅಂತ ಅನ್ಲಿಲ್ಲ, ಬಾ ಮೈ ತೊಳ್ಕೊ, ಬಟ್ಟೆ ಚೇಂಜ್ ಮಾಡ್ಕೊ, ಹೋಗ್ಲಿ ಆಗಿದ್ದಾಯ್ತು ಅಂತ ಯಾರು ಹೇಳಲಿಲ್ಲ. ಅಮ್ಮ ಬಹಳ ಕಷ್ಟ ಪಡ್ತಾ ಇದ್ದಾಳೆ, ದುಃಖಿಸ್ತಾ ಇದ್ದಾಳೆ, ಬದುಕು ಬೇಡ ಅನಿಸ್ತಾ ಇದೆ, ಜೀವನ ಬೇಡ ಅನಿಸ್ತಾ ಇದೆ. ಯಾಕಪ್ಪ ನಾನು ಇಷ್ಟು ಕಷ್ಟಪಟ್ಟು ಏನೆಲ್ಲ ಮಾಡಿದೆ, ಅತ್ತೆಗೆ ಅಡಿಗೆ ಮಾಡಿಕೊಟ್ಟೆ, ಮನೆ ಸಾರಿಸಿದೆ, ಎಲ್ಲ ಮಾಡಿದೆ, ನನ್ನ ಮನೆ ಅಂತ ತಿಳ್ಕೊಂಡೆ, ಇಷ್ಟಾದ್ರೂ ಕೂಡ ನನ್ನ ಅವಮಾನಿಸ್ಬಿಟ್ರಲ್ಲ ಅಂತೇಳಿ ಆ ಹೆಣ್ಮಕ್ಳು ಅಳ್ತಾ ಇರುವಾಗ ಸಂಜೆ ಆಯ್ತು. ಸಂಜೆ ಆದಾಗ ಕೆಲ್ಸಕ್ಕೆ ಹೋಗಿದಂತ ಗಂಡ ಮನೆಗೆ ಬರ್ತಾನ. ಗಂಡ ಮನೆಗೆ ಬಂದು ನೋಡ್ತಾನ, ಹೆಂಡತಿ ಕಾಣಿಸ್ತಾ ಇಲ್ಲ, ರೂಮಲ್ಲಿ ಒಂದು ಮೂಲೆಯಲ್ಲಿ ಅಳ್ತಾ ಇದ್ರು. ಗಂಡ ಹೋಗಿ ಕೇಳ್ತಾನ, ಏನಾಯ್ತಮ್ಮ ಅಂದ್ರೆ, ಹಿಂಗೆ ನಿಮ್ಮ ಅಪ್ಪ ಅಮ್ಮ ಮನೆಯವರು ಎಲ್ಲರೂ ನನ್ನನ್ನು ಅವಮಾನಿಸ್ಬಿಟ್ರು, ಯಾರು ನನ್ನ ನಂಬಲಿಲ್ಲ, ಎಲ್ಲರೂ ನನ್ನ ತಿರಸ್ಕಾರ ಮಾಡಿದ್ರು ಅಂತ ಹೇಳುವಾಗ ಆತ ಗಂಡ ಹೇಳ್ತಾನಂತ, ನೀನ್ ಅವ್ರಿಗೆಲ್ಲ ಯಾಕೆ ಚಿಂತೆ ಮಾಡ್ಕೊಳ್ತಿ, ನಿನ್ ಗಂಡ ಆದ ನಾನ್ ನಿನ್ ಜೊತೆ ಇರ್ತೇನೆ, ನೀನ್ ಚಿಂತೆ ಮಾಡ್ಬೇಡ, ನೀನ್ ಈ ಮನೇಲಿ ಇರ್ಬೇಡ ಅಂತ ನಿನ್ ಜೊತೆ ನಾನ್ ಬರ್ತೇನೆ. ಹಲ್ಲೆಲೂಯಾ. ನೀನ್ ಎಲ್ಲಿರ್ತೀವಲ್ಲ ನಾನು ನಿನ್ ಸಂಗಡ ಇರ್ತೇನೆ, ನೀನ್ ಯಾಕೆ ಅವ್ರಿವ್ರಿಗೆ ನೋಡ್ತೀಯ, ನಿನ್ನ ಗಂಡನಾದ ನನ್ನನ್ನ ನೋಡು ಅಂತ ಆ ಗಂಡ ಒಂದು ಹಗ್ಗ ಮಾಡಿದಾಗ ಆ ಹೆಂಡತಿಯ ಮನಸ್ಸು ಎಷ್ಟು ಸಂತೋಷ ಪಡ್ತದಂದ್ರೆ, ಅಲ್ಲೇ ತೆಗೆದು ಸೆರಗಿಂದ ಆಕೆ ಕಣ್ಣನ ಒರೆಸ್ಕೊಂಡು ಗಂಡನನ್ನ ಅಪ್ಕೊಂಡು ಹೇಳ್ತಾಳೆ, ನೀವು ಒಬ್ಬರು ನನ್ನ ಜೊತೆ ಇದ್ರೆ ಸಾಕು, ನನ್ಗೆ ಯಾರಿಲ್ಲ ಅಂದ್ರೆ ಚಿಂತೆ ಮಾಡಲ್ಲ ಅಂತ. ಹಲ್ಲೆಲೂಯಾ. ಸುತ್ತ ಏನಿದೆ, ಆಕೆಗೆ ದುಃಖ ಇದೆ, ಸುತ್ತ ಎಲ್ಲರೂ ಏನ್ ಹೇಳ್ತಾರೆ, ಅವಮಾನಿಸ್ತಾ ಇದ್ದಾರೆ. ಆದ್ರೆ ಆಕೆಗೆ ಒಂದು ಧೈರ್ಯ ಏನಂದ್ರೆ, ನನ್ನ ಯಜಮಾನ ನಾನು ಒಟ್ಟಿಗಿದ್ರೆ ಸಾಕಪ್ಪ, ಇದೆಲ್ಲ ಹೋಗ್ಲಿ ಅಂತ. ಹಾಗೆ ದಾವೀದನು ಹೇಳ್ತಾನೆ, ನನ್ನ ಪರಿಸ್ಥಿತಿ ಬಹಳ ಹಾಳಾಗಿದೆ, ಅದು ನಿಂದೊಂದು ರಕ್ಷಣೆ ನನಗಿದೆ, ಅದಕ್ಕೆ ನಾನು ಸಂತೋಷ ಪಡ್ತೇನೆ ಅಂತ. ದೇವರ ಸ್ತೋತ್ರ. ಪ್ರಕಟಣೆಗಾಗಿ ನಾನು ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ಅಥವಾ ನನ್ನ ಜೀವಿತದಲ್ಲಿ ಸವಾಲು, ಈ ಕಡೆ ನೋಡಿದ್ರೆ ಸವಾಲು, ಈ ಕಡೆ ನೋಡಿದ್ರೆ ಸವಾಲು, ಹಿಂದ್ಗಡೆ ಸಮಸ್ಯೆ, ಮುಂದ್ಗಡೆ ಸಮಸ್ಯೆ, ಸುತ್ತ ಸಮಸ್ಯೆ ಇದ್ರು ಕೂಡ ಅದರಲ್ಲೂ ನಾವು ಸಂತೋಷವಾಗಿ ಸ್ತೋತ್ರ ಮಾಡ್ಲಿಕ್ಕೆ ಕಾರಣ ಅಂದ್ರೆ ಯೇಸು ನಮಗೆ ರಕ್ಷಣೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಯೇಸು ನಮ್ಮ ಸಂಗಡ ಇದ್ದಾನೆ. ಬೈಬಲ್ ಹೇಳ್ತದೆ, ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಹೋಗುವಾಗಲೂ ನಿನ್ನ ಜೊತೆಯಲ್ಲಿ ನಾನು ಇರುತ್ತೇನೆ ಎಂಬುದಾಗಿ. ಬೈಬಲ್ ಹೇಳುತ್ತೆ, ಯುಗದ ಸಮಾಪ್ತಿಯವರೆಗೂ ನೀನು ಯಾವ ದೇಶ, ಯಾವ ಪಟ್ಟಣ, ಯಾವ ಹಳ್ಳಿ, ಗುಡಿಸಲಲ್ಲಿರೋ, ಅರಮನೆಯಲ್ಲಿರೋ, ನಿನ್ನ ಜೊತೆಲಿ ಯೇಸು ಇರ್ಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಪರಿಸ್ಥಿತಿ ಏನೇ ಆಗಿದ್ರು ದೇವರ ಆರಾಧನೆಯಲ್ಲಿ ಸಂತೋಷ ಪಡಬೇಕು. ಪಕ್ಕದಲ್ಲಿ ಕೈ ಕೊಟ್ಟಿದ್ರೆ, ದೇವರ ಆರಾಧನೆಯಲ್ಲಿ ಸಂತೋಷ ಪಡಬೇಕು. ಪಾಸ್ಟ್ರೇ, ನಮ್ಮ ಯಜಮಾನರು ನನ್ನ ಜೊತೆಗೆ ಇರ್ತಾ ಇಲ್ಲ, ಅದಕ್ಕೆ ಯೇಸು ಹೇಳಿದ್ದು, ಆತ ಇಲ್ಲ ಅಂದ್ರೂ ನಾನು ನಿನ್ ಜೊತೆ ಇರ್ತೇನೆ. ಹಲ್ಲೆಲೂಯಾ. ಹೆಂಡತಿ ಇರ್ತಾ ಇಲ್ಲ, ಚಿಂತೆ ಮಾಡಬೇಡ ಮಗ, ಹೆಂಡತಿ ಇಲ್ಲವೇ ಹೋದ್ರು ನಾನು ನಿನ್ ಜೊತೆಗೆ ಇರ್ತೇನೆ. ಯಾಕೆ ಗೊತ್ತಾ, ಹೆಂಡತಿ ಇವತ್ತಿದ್ದಾಳೆ, ನಾಳೆ ಇರಲ್ಲ, ಗಂಡ ನಾನು ಇವತ್ತಿದ್ದೆ, ನಾಳೆ ಸಾಯ್ಬೋದು. ಆದ್ರೆ ಯೇಸುವಿಗೆ ಮರಣ ಇಲ್ಲ. ಯೇಸು ಮರಣವನ್ನ ಜಯಿಸಿದ ದೇವರು ಎಲ್ಲಾ ಸಮಯವೂ ನಮ್ಮೊಟ್ಟಿಗಿರ್ಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳ್ತೇನೆ, ಒಂದು ಕಡೆ ಚಿಂತೆ ಮಾಡ್ರಿ. ಈ ಯಾವುದ್ರ ಬಗ್ಗೆ ಚಿಂತೆ ಮಾಡ್ತೇವೆ, ನಮ್ಮ ಪರಿಸ್ಥಿತಿಯ ಬಗ್ಗೆ ಚಿಂತೆ ಮಾಡ್ತೇವೆ. ನಾನು ಹೇಳ್ತಾ ಇದ್ದೆ ಪಾಸ್ಟರ್ ಅವ್ರ ಹತ್ರ, ನಂಬಿಕೆ ಅಂದ್ರೆ ಏನು ಗೊತ್ತಾ, ಚಿಂತೆ ಮಾಡದೆ ಬದುಕೋದು ಅಂತ. ನಂಬಿಕೆ ಅಂದ್ರೆ ಏನ್ರಿ, ಚಿಂತೆ ಮಾಡದೆ ಬದುಕೋದು. ನನಗೆ ಯಾರು ನಡೆಸ್ತಾರೆ, ನನ್ಗೆ ಯಾರು ಕೊಡ್ತಾರೆ, ನನ್ಗೆ ಯಾರು ಮಾಡ್ತಾರೆ, ನನ್ನನ್ನು ಯಾರು ನೋಡ್ಕೊಳ್ತಾರೆ, ನನ್ನನ್ನು ಯಾರು ಕರ್ಕೊಂಡು ಹೋಗ್ತಾರೆ, ನಾನು ಸತ್ರೆ ಯಾರು ಓರ್ಲಕ್ಕೆ ಬರ್ತಾರ, ನಾನು ಸತ್ರೆ ಹಾಲು ಹಾಕ್ಲಿಕ್ಕೆ ಯಾರು ಬರ್ತಾರ. ಕೆಲವ್ರು ಚಿಂತೆ ಇದು ಇದ್ದಾಗಿನ ಬಗ್ಗೆ ಚಿಂತೆ ಅಲ್ಲ, ಕೆಲವ್ರಿಗೆ ಸತ್ತ ಮೇಲೆ ಚಿಂತೆ ಬಾಳ. ಸತ್ತ ಮೇಲೆ ನನ್ನನ್ನು ಓರಕ್ಕೆ ಯಾರು ಬರ್ತಾರ. ನಮ್ಮ ಚಿಕ್ಕಮ್ಮ ಬದುಕಿದಾಗ, ನಮ್ಮ ಚಿಕ್ಕಮ್ಮನಿಗೆ ಮಕ್ಕಳಿಲ್ಲ,
ನಮ್ಮ ಅಕ್ಕನನ್ನ ಸಾಕ್ತಾ ಇದ್ವಿ. ಯಾಕೆ ಗೊತ್ತಿಲ್ಲ, ದೇವ್ರು ಕೆಲವು ಸಾಕ್ಷಿಗಳನ್ನ ನುಡಿಸ್ತಾ ಇದ್ದಾರೆ. ನಿಮ್ಮ ಒಟ್ಟಿಗೆ ಮಾತಾಡ್ತಾನೆ ದೇವ್ರು, ಚೆನ್ನಾಗಿ ಕೇಳಿಸ್ಕೊಳ್ಳಿ. ನಮ್ಮ ಚಿಕ್ಕಮ್ಮ ಯಾವಾಗ ಹೇಳೋದು, ನಾನು ಸತ್ರೆ ನನಗೆ ಕೊಡ್ಲಿ ಇಡಕ್ಕೆ ಯಾರಿಲ್ಲ, ನಾನು ಸತ್ರೆ ನನಗೆ ಕೊಡ್ಲಿ ಇಡಕ್ಕೆ ಯಾರಿಲ್ಲ. ಹಲ್ಲೆಲೂಯಾ. ಅಂದ್ರೆ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದಾಳ. ಆಗಿನ ಕಾಲಕ್ಕೆ 2004-3 ಒಂದು 15,000-18,000 ರೂಪಾಯಿ ಸಂಬಳ ಬರ್ತದೆ. ಎಲ್ಲ ಚೆನ್ನಾಗಿದೆ, ನಾವೆಲ್ಲ ಅಕ್ಕಪಕ್ಕದಲ್ಲಿ ಇದ್ದೇವೆ, ಅಕ್ಕನ ಮಕ್ಕಳು ಎಲ್ಲ ಜೊತೆಗಿರ್ತೇವೆ. ಆದ್ರೂ ನಮ್ಮ ಅಮ್ಮನ ಚಿಂತೆ ಏನಂದ್ರೆ ನಾನು ಸತ್ರೆ ನನಗೆ ಕೊಡ್ಲಿ ಇಡಕ್ಕಿಲ್ಲ ಅಂತ. ಇವಾಗ ಅನಿಸ್ತದೆ ನಮ್ಮ ಚಿಕ್ಕಮ್ಮ ಬದುಕುವ ಜೀವಿತಕ್ಕಿಂತ ಸತ್ತ ಮೇಲಿರೋ ಜೀವಿಕೆ ಚಿಂತೆ ಮಾಡ್ಬಿಟ್ಟು ಒಂದಿನ ಸತ್ಯ ಹೋದ್ರು. ಆಕೆ ಕೊನೆ ಆಸೆ ಏನಿತ್ತಂದ್ರೆ ಯಾರು ಬೆಂಕಿ ಇಡಬಾರ್ದು, ನೀವೇ ಬೆಂಕಿ ಇಡ್ಬೇಕಂದ್ರೆ. ನಾನೇನ್ ಮಾಡಿದೆ, ನಮ್ಮ ಅಮ್ಮನ ಬೆಂಕಿ ಇಟ್ಟು ಟಕ್ಲು ಮಾಡಿಸ್ಕೊಂಡ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ನಮ್ಮ ಅಮ್ಮನ ಆತ್ಮ, ನಮ್ಮ ಚಿಕ್ಕಮ್ಮನ ಆತ್ಮ ಪರಲೋಕಕ್ಕೆ ಬರೋದು ಕಷ್ಟ ಇದೆ. ಯಾಕೆ ಗೊತ್ತಾ? ಆಕೆ ಆಸೆ ಅಂತೆ, ಅವ್ನು ಇಷ್ಟಪಟ್ಟಂತ ನಾನು ಅವನ ಅಕ್ಕನ ಮಗ, ನಾನೇ ಕೊಡ್ಲಿಟ್ಟೆ, ಆಕೆ ಏನಾದ್ರು ಎಲ್ಲವನ್ನ ಮಾಡಿದ್ದೇನೆ. ಆದ್ರೆ ಆಕೆ ಯೇಸು ಬಗ್ಗೆ ಗೊತ್ತಿಲ್ಲ, ಯೇಸುವಿನ ಬಗ್ಗೆ ವಿಶ್ವಾಸ ಇಲ್ಲ. ನಾನು ಚಿಂತಿಸ್ತಾ ಇರ್ತಾನೆ, ಈಗ ಆಕೆ ಬಯಸಿದ್ದೆಲ್ಲ ನೆರವೇರ್ತು ಸತ್ತ ಮೇಲೆ, ಆದ್ರೆ ಈಗ ಆಕೆ ರಕ್ಷಣೆ ಇದೆಯಲ್ಲೋ. ಆದ್ರೆ ನಾನು ಹೇಳ್ತೇನೆ, ಇವತ್ತು ನಮ್ಮ ಜೀವಿತದಲ್ಲಿ ಏನಾಗ್ತದೋ ಗೊತ್ತಿಲ್ಲ ನಾಳೆ, ಆದ್ರೆ ನಮಗೆ ಒಂದು ಗೊತ್ತಿದೆ, ನಮ್ಮ ಆತ್ಮಕ್ಕೆ ರಕ್ಷಣೆ ಸಿಕ್ಕಿದೆ ಅನ್ನೋದು. ಹಲ್ಲೆಲೂಯಾ. ಕೆಲವರು ಚಿಂತೆ ಅದೇ, ಸತ್ ಮೇಲೆ ಹೊರಕ್ಕೆ ಯಾರು ಬರ್ತಾರ, ಊಳಕ್ಕೆ ಯಾರು ಬರ್ತಾರ, ಹಾಲು ತುಪ್ಪ ಯಾರು ಮಾಡಕ್ ಬರ್ತಾರ, ನೀರು ಬಿಡಕ್ಕೆ ಯಾರು ಬರ್ತಾರ, 12 ದಿನ ಯಾರು ಮಾಡ್ತಾರ, 11 ದಿನ ಯಾರು ಮಾಡ್ತಾರ. ನಾನು ಹೇಳ್ತೇನೆ, ಮೊದಲು ಬದುಕನ್ನ ಕಟ್ಕೊಳ್ರಿ. ಬದುಕಿರೋ ದಿನ ದೇವರು ಸಂತೋಷ ಪಡ್ರಿ. ಬೈಬಲ್ ಹೇಳುತ್ತೆ, ಸತ್ತವರ ಕಾರ್ಯಗಳನ್ನ ಸತ್ತವರು ಮಾಡ್ತಾರ, ನೀನ್ ನನ್ನನ್ನ ಹಿಂಬಾಲಿಸು ಎಂಬುದಾಗಿ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಪಕ್ಕದಲ್ಲಿದ್ದರೆ ಕೈ ಕೊಡ್ರಿ, ಸ್ವಲ್ಪ ಗಟ್ಟಿಯಾಗಿ ಅಲ್ಲಾಡ್ಸಿ ಹೇಳ್ರಿ, ನೀವಿಂತದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. ನಿಮಗ್ ಬದುಕಕ್ ಬೇಕಾಗಿದ್ದೇ ಇಲ್ಲ, ದೇವ್ರು ಕೊಟ್ಟ ಮೇಲೆ. ಸತ್ತಿನ ಕ್ರಿಯೆ ದೇವ್ರು ಗೊತ್ತಿಲ್ಲ. ಹಲ್ಲೆಲೂಯಾ. ನಾವು ಚಿಂತೆ ಮಾಡಲ್ಲ ಇಂಥದ್ದೆಲ್ಲ. ಓಕೆ, ಈಗ ನಾನು ವಾಕ್ಯಕ್ಕೆ ಬರ್ತೇನೆ. ಇಬ್ರಿದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನ ಓದ್ರಿ. ಇಬ್ರಿಯದವರಿಗೆ ಬರೆದ ಪತ್ರಿಕೆ. ನಂಬಿಕೆಯು ನೋಡ್ರಿ, ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ಮೇಲೆ ವಿಷಯವಾಗಿ ಭರವಸದಿಂದ ಇರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದೇ ಆಗಿದೆ. ಹಲ್ಲೆಲೂಯಾ. ನಂಬಿಕೆ ಅಂದ್ರೆ ಏನು? ಯೇಸುವೇ ನಿಜವಾದ ದೇವರು, ಯೇಸುವೇ ನನಗಾಗಿ ಜನಿಸಿ ಬಂದವನು, ಯೇಸುವೇ ನನಗಾಗಿ ಪ್ರಾಣ ಕೊಟ್ಟ ದೇವರು, ಯೇಸುವೇ ನನಗಾಗಿ ಪುನರುತ್ಥಾನ ಉಳ್ಳ ದೇವರು, ಯೇಸು ನಮ್ಮ ಸಂಗಡ ವಾಸಿಸುವ ದೇವರು. ಹಲ್ಲೆಲೂಯಾ. ಇದನ್ನ ನಂಬಿದ್ದೇವೆ, ನಾವು ನಂಬಿಗಸ್ತರು. ಈಗ ಬೈಬಲ್ ಹೇಳುತ್ತೆ, ನಂಬಿಕೆ ಅಂದ್ರೆ ನಾವು ಏನನ್ನ ನಿರೀಕ್ಷೆ ಮಾಡ್ತಾ ಇದ್ದೇವೆ. ನನ್ನ ಜೀವಿತ ಅಭಿವೃದ್ಧಿ ಆಗಿರಬೇಕು, ನನ್ನ ಮನೆ ಸಮಾಧಾನವಾಗಿರ್ಬೇಕು, ನನ್ನ ಮಕ್ಕಳು ಒಳ್ಳೆ ಎಜುಕೇಶನ್ ಅನ್ನು ಪಡ್ಕೊಳ್ಬೇಕು, ನಾನು ಒಂದು ದಿನ ದೇವರ ರಾಜ್ಯವನ್ನ ಸೇರಬೇಕು. ಹೀಗೆ ಅನೇಕ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದೇವೆ. ಹೋಪ್ ಅಂದ್ರೆ ಆಸೆಗಳನ್ನ ಇಟ್ಟುಕೊಂಡಿದ್ದೇವೆ. ಬೈಬಲ್ ಹೇಳ್ತದೆ, ವಿಶ್ವಾಸ ಅಂದ್ರೆ ನೀನು ಒಂದು ಒಳ್ಳೆ ಮನೆ ಕಟ್ಟಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಇಟ್ಕೊಡ್ರಿ. ನಾನು ಅನ್ಕೊಂಡಿನಿ ಒಂದು ಸಭೆ ಕಟ್ಟಬೇಕಂತ. ಹಲ್ಲೆಲೂಯಾ. ನಾನು ದೇವರ ಸಭೆಯನ್ನ ಕಟ್ಟಿದ್ರೆ ನನ್ನ ಮನೆಯನ್ನ ದೇವರು ಕಟ್ತಾನೆ. ದಾವಿದ ಹೇಳ್ತಾನೆ, ದೇವ್ರೇ ನಿನ್ಗೊಂದು ಆಲಯ ನಾನು ಕಟ್ಟಬೇಕಂದ. ದಾವಿದನ ದೇವ್ರು ಹೇಳ್ತಾನೆ, ನಿನ್ನ ಮನೆಯನ್ನ ನಾನು ಕಟ್ಟುತ್ತೇನೆ. ಹಲ್ಲೆಲೂಯಾ. ದೇವರಿಗೆ ಒಂದು ಹೆಜ್ಜೆ ನಾವು ಮುಂದಾದ್ರೆ ದೇವರ 10 ಹೆಜ್ಜೆ ನಮ್ಮ ಕಡೆಗೆ ಬರುವ ದೇವರಾಗಿದ್ದಾನೆ. ಬೈಬಲ್ ಹೇಳ್ತದೆ, ಮನೆ ಕಟ್ಟಬೇಕಂತ ಅಂದುಕೊಂಡ ಮೇಲೆ ಅದು ನೀನ್ ನಿರೀಕ್ಷೆ, ಒಂದು ಮನೆ ಆಗ್ಬೇಕು ಆಸೆ ಪಡ್ತಾ ಇದ್ದೀವಿ. ನಂಬಿಕೆ ಹೇಗಂದ್ರೆ, ನಾನು ಯೇಸುವಿನ ನಾಮದಲ್ಲಿ ಮನೆಯನ್ನ ಕಟ್ಟಲ್ಪಟ್ಟಿದ್ದೇನೆ ಅಂತ ನಂಬೋದು ವಿಶೇಷವಾದ ದೇವರ ಮಕ್ಕಳ ನಂಬಿಕೆ. ಆ ಮನೆ ನಿನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಆದ್ರೆ ಆ ಮನೆಯನ್ನ ನಿನ್ನ ಆತ್ಮೀಯ ದೃಷ್ಟಿಯಲ್ಲಿ ನೀನು ಕಾಣಬೇಕು. ಇದು ನನಗಾಗಿ ಕಟ್ಟಲ್ಪಟ್ಟಂತ ಮನೆ. 2019-20 ಎಲ್ಲ ಲಾಕ್ಡೌನ್ ಆಗ್ತು, ಸಭೆ ಎಲ್ಲ ಡೌನ್ ಆಗ್ಬಿಡ್ತು, ಪ್ರಾರ್ಥನೆಗಳು ನಡೀಲಿಕ್ಕೆ ಪ್ರಾರಂಭ ಇಲ್ಲ. ಇಲ್ಲಿ ಪ್ರಾರ್ಥನೆ ನಡೆಸ್ತಾ ಇದ್ವಿ, ಅಲ್ಲಿ ಮನೆ ಇದ್ದಿತ್ತು. 2 ಕಡೆ ಬಾಡಿಗೆ ಕಟ್ಟಕ್ಕಾಗಲ್ಲ ಅಂತೇಳಿ ಎಲ್ಲ ತಂದು ಇಲ್ಲಿ ಇಟ್ಬಿಟ್ವಿ. ಪ್ರೇಯರ್ ಕೂಡ ನಿಂತೋಯ್ತು. ಆ ಪರಿಸ್ಥಿತಿಯಲ್ಲಿ ಮನೆ ಕೂಡ ಸಣ್ಣದು, ಜನ ಮತ್ತೆ ಹೆಚ್ಚಿಗಾದ್ರು 20ಯಲ್ಲಿ.
ಏನ್ ಮಾಡ್ಬೇಕಪ್ಪ ಅಂತೇಳಿ ಚಿಂತೆ. ಬರ್ತಾ 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 22 ಬರುವಾಗ ನಾವು ಪ್ರಾರ್ಥನೆ ಮಾಡ್ತೇವೆ, ಒಂದು ಸಭೆಯನ್ನ ನಿರ್ಮಾಣ ಮಾಡಿಕೊಳ್ಬೇಕು, ಹೀಗೆ ತಗಡಿನ ಸಭೆಯನ್ನಂತ. ಅವಾಗ ನನಗೆ ಅನಿಲ್ ಪಾಸ್ಟ್ ಹೇಳಿದ್ರು, ಅರಸು ನೀನ್ ಪ್ರಾರ್ಥನೆ ಮಾಡು, ನಿನ್ ಸಭೆ ಹೇಗಿರ್ಬೇಕಂತೀಯ ಅದನ್ನ ನಿನ್ ಕನಸು ಕಾಣು ಅಂತ. ಹಲ್ಲೆಲೂಯಾ. ಅದನ್ನ ನೀನ್ ದೃಷ್ಟಿಸಿ ನೋಡಿ ಅದನ್ನ ದೇವರ ಹತ್ರ ಮಾತನಾಡಂತ. ನಾನು ನನ್ನ ಹೆಂಡತಿ ಕೂತ್ಕೊಂಡು ಡಿಸೈನ್ ಮಾಡಿದ್ವಿ, ಒಂದು A4 ಶೀಟ್ ತಗೊಂಡು, ಇವತ್ತು ನೀವು ಹೇಗೆ ಸಭೆ ಕಾಣ್ತಾ ಇದ್ರು ಇದನ್ನ ಹೀಗೆ ಇಟ್ಟು ನಾವು ಡಿಸೈನ್ ಮಾಡಿದ್ವಿ. ಅದ್ರಲ್ಲಿ ಒಂದು ವ್ಯತ್ಯಾಸ ಅಂದ್ರೆ ಈ ಕಡೆ 2 ಕಿಟಕಿ ಇದ್ದಿತ್ತು ನಮ್ಮ ಡಿಸೈನ್ ಅಲ್ಲಿ, ಈ ಕಡೆ ಒಂದೇ ಕಿಟಕಿ ಇದೆ. ಹಲ್ಲೆಲೂಯಾ. ಅದನ್ನ ನಾವೇ ಕಿಟಕಿ ಸಣ್ಣದಾದ ಕಾರಣ ಮಳೆ ಪ್ರಾಬ್ಲಮ್ ಆಗ್ತಂತೇಳಿ ಬೇಡ ಅಂದ್ವಿ. ಮಿಕ್ಕಿದ್ದೆಲ್ಲ ನಾವ್ ಏನು ಬರ್ಕೊಂಡಿದ್ವಿ ಅದೇ ಪ್ಯಾಟರ್ನ್ ನಲ್ಲಿ ಈ ಸಭೆಯನ್ನು ನಾವು ನಿರ್ಮಿಸಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ಅದನ್ನ ಬರೆಯುವಾಗ ₹1 ಇಲ್ಲ. ಮನೆಯಲ್ಲಿದ್ದಂತ ಯಾವಾಗ A4 ಶೀಟ್ ನನ್ನ ಹತ್ರ ಇರ್ತದೆ ಅದನ್ನ ತಗೊಂಡು ಡಿಸೈನ್ ಮಾಡ್ತೇವೆ, ಅದನ್ನ ಬರೀತೇವೆ. PT ಸಭೆ ಎಲ್ಲ ನಾವು ಇಂಜಿನಿಯರ್ ಹಾಗೆ ಬರ್ಕೊಂಡು ಪ್ರಾರ್ಥನೆ ಮಾಡಿದ್ವಿ. ಅದು ಅವತ್ತು ಸಭೆ ಇಲ್ಲ, ಆದ್ರೆ ಇವತ್ತು ನಾವು ಆ ಸಭೆ ಒಳಗಡೆ ಕುತ್ಕೊಂಡು ಆರಾಧನೆ ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ನಂಬಿಕೆ ಅಂದ್ರೆ ಕಣ್ಣಿಗೆ ಕಾಣದೇ ಇರುವುದನ್ನ ನಿಜವೆಂದು ನಂಬುವುದೇ ನಂಬಿಕೆ. ಅದು ಎಂತದ್ದು? ಒಳ್ಳೆದು. ಕಣ್ಣಿಗೆ ಕಾಣದವುಗಳನ್ನ ನಿಜವೆಂದು ತಿಳಿದುಕೊಳ್ಳುವುದು ಹಾಗಿದೆ. ರಕ್ಷಣೆ ಹೊಂದಿಕೊಂಡೆ ಅಂತ ಕೇಳ್ತೇವೆ. ರಕ್ಷಣೆ ಕಣ್ಣಿಗೆ ಕಾಣಿಸುತ್ತಾ? ಕೆಲವರು ಹಾಗೆ, ಯೇಸುವನ್ನ ನಂಬಿದಾಗ ನಿನ್ ಪಾಪ ಎಲ್ಲ ಅಳಿಸಿದ್ದು, ನೀರಿನಲ್ಲಿ ಮುಳುಗಿ ಎದ್ದಾಗ ನಿನಗೆ ರಕ್ಷಣೆ ಆಯ್ತು ಅಂತ ಹೇಳ್ತೇವೆ. ಹೊರಗೆ ಬಂದು ನೋಡಿದ್ರೆ ಅದೇ ಶಾರೀರ ಇರುತ್ತೆ. ನಿನ್ನೆ ಮಾಡಿದ ಪಾಪದ ನೆನಪಿರುತ್ತೆ, ಇರ್ತದ ಇಲ್ಲ? ನಿನ್ನೆ ಮಾಡಿದ ಸಾಲದ ನೆನಪಿರುತ್ತೆ, ನಿನ್ನೆ ಯಾವ ಡ್ರೆಸ್ ಹಾಕೊಂಡಿದ್ದೆ ನೆನಪಿರುತ್ತೆ. ಆದ್ರೆ ನಾವು ಹೇಳ್ತೇವೆ ನೀನ್ ನೂತನ ಸೃಷ್ಟಿ ಈಗ ಅಂತ. ಕೆಲವರು ಮನಸ್ಸು ಒಪ್ಕೊಳ್ಳೋದಿಲ್ಲ, ಇದ್ದಂಗೆ ಇದ್ದೇನೆ, ಹಂಗೆ ಹೊಸ ಸೃಷ್ಟಿ. ಬೈಬಲ್ ಹೇಳುತ್ತೆ ನಂಬಿಕೆ ಅಂದ್ರೆ ಕಣ್ಣಿಗೆ ಕಾಣದೇ ಇರುವುಗಳನ್ನ ನಿಜವೆಂದು ನಂಬುವುದು. ದೇವರು ನಿನ್ನನ್ನ ಕ್ಷಮಿಸಲ್ಪಟ್ಟಾನ ಅಂತ ಗೊತ್ತಾಗಿದ ಮೇಲೆ ನೀನ್ ನಂಬಬೇಕು, ನನ್ನೆಲ್ಲ ಪಾಪವು ನನ್ನಿಂದ ತೊಳೆದು ನಾನು ಶುದ್ಧವಾಗಿದ್ದೇನೆ. ಇದು ವಿಶ್ವಾಸ. ಇದನ್ನ ಯಾರೋ ಪಾಸ್ಟರ್ ನಿಮಗೆ ನಂಬಿಕೆ ಬರ್ಸ್ಲಿಕ್ಕೆ ಆಗಲ್ಲ, ಯಾರೋ ತಂದೆ ತಾಯಿ ಬರ್ಸ್ಲಿಕ್ಕೆ ಆಗಲ್ಲ. ನಿನ್ನ ಹೃದಯದಲ್ಲಿ ನೀನ್ ನಂಬಬೇಕು, ನಾನು ಯೇಸುವಲ್ಲಿ ಬಂದಿದ್ದೇನೆ ಅಂದ್ರೆ ನಾನು ಪರಿಶುದ್ಧಳು. ಒಂದು ಆಮೇಲೆ ಹೇಳಿ ಹಲ್ಲೆಲೂಯಾ. ಕಣ್ಣಿಗೆ ಕಾಣಲ್ಲ ಇದು, ನೀನ್ ಹಂಗೆ ಇರ್ತೀಯ, ಅದೇ ಕಲರ್ ಇರ್ತೀಯ, ಅದೇ ಪರ್ಸನಾಲಿಟಿ ಇರ್ತದೆ, ಅದೇ ಮನಸ್ಸು ಇರ್ತದೆ. ಆದ್ರೆ ಈಗ ವಾಕ್ಯ ಹೇಳುತ್ತೆ ನಿನ್ನನ್ನ ದೇವರು ರಕ್ಷಿಸಲ್ಪಟ್ಟಿದ್ದಾನೆ, ನೀನು ನೀತಿಗೆ ಬದುಕುವವನು. ಅವಾಗ ನನ್ನನ್ನು ನೋಡಿ ನಾನು ನಂಬಬೇಕು, ನಾನು ಇದುವರೆಗೆ ಅನೀತಿಗಾಗಿ ಬದುಕಿದ್ದೇನೆ, ಈ ಕ್ಷಣ ನೀತಿಗಾಗಿ ಬದುಕುವ ವ್ಯಕ್ತಿ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಇದು ವಿಶ್ವಾಸ. ಕೆಲವರಿಗೆ ಈ ನಂಬಿಕೆಯಲ್ಲಿ ನಿಂತ್ಕೊಳ್ಳಕ್ ಆಗದೆ ಇರುವ ಕಾರಣ ಇನ್ನ ಪ್ರಾರ್ಥನೆ ಮಾಡಿ, ಸರ್ ನನ್ನ ಪಾಪಗಳು ಬಿಟ್ಟು ಹೋಗ್ಬೇಕು, ನನ್ನ ಶಾಪಗಳು ಬಿಟ್ಟು ಹೋಗ್ಬೇಕು. ಯಾಕೆ ಇದಾಗ್ತಾ ಇದೆ ಅಂದ್ರೆ ನೀವು ಕಣ್ಣಿಗೆ ಕಾಣ್ಬೇಕು ರಕ್ಷಣೆ ಅಂತ ಹುಡುಕ್ತಾ ಇದ್ದೀವಿ. ನಿನಗೆ ದೇವರು ಸಮಾಧಾನ ಕೊಟ್ಟಿದ್ದಾನಂದ್ರೆ ಮನೆಗೆ ಹೋಗಿ ನೋಡ್ತೀಯ, ಅದೇ ಪರಿಸ್ಥಿತಿ. ಅವಾಗ ನಿನ್ ಮನಸ್ಸಲ್ಲಿ ಸೈತಾನ ಹೇಳ್ತಾರೆ ಎಲ್ಲದ ನಿನ್ ಮನೆಗೆ ಸಮಾಧಾನ ಅಂತ ಅಲ್ಲ. ವಾಕ್ಯ ಹೇಳುತ್ತೆ ನಿನಗೂ ನಿನ್ನ ಕುಟುಂಬಕ್ಕೂ ದೇವರು ಪರಲೋಕದ ಸಮಾಧಾನ ಕೊಟ್ಟಾನಂತ. ಮನೆಗೆ ಹೋಗಿ ನೋಡಿದ್ರೆ ಅದೇ ಜಗಳ, ಅದೇ ಪರಿಸ್ಥಿತಿ, ಅದೇ ಸಾಲ ಇರುತ್ತೆ. ಅವಾಗ ನಿನ್ ಮನಸ್ಸಲ್ಲಿ ಹೇಳುತ್ತೆ, ಶಾರೀರಿಕವಾದ ಮನಸ್ಸು ಹೇಳುತ್ತೆ ಇಲ್ಲಪ್ಪ ನಿನ್ ಮನೇಲಿ ಸಮಾಧಾನ ಇರೋದಂತ. ಆಗ ಈ ವಾಕ್ಯವನ್ನು ನೆನಪು ಮಾಡಿಕೊಳ್ಬೇಕು. ನನ್ನ ದೇವರು ಹೇಳಿದ್ದಾನೆ ನನ್ನ ಮನೆಯಲ್ಲಿ ಸಮಾಧಾನ ಇದೆ. ಆ ಅಸಮಾಧಾನದಲ್ಲಿ ಕೂಡ ನೀನು ನಂಬಬೇಕಾಗಿರೋದು ಈ ಮನೆ ಸಮಾಧಾನವಾಗಿ ಇದೆ ಅಂತ ನಂಬೋದೇ ನಿಜವಾದ ನಂಬಿಕೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಇದು ಸವಾಲಿದು, ಅಷ್ಟು ಈಜಿ ಅಲ್ಲ ಈ ನಂಬಿಕೆ. ಮನೆಯಲ್ಲಿ ಕಷ್ಟ ಇದ್ದಾಗಲೂ ಕೂಡ ನನ್ನ ಮನೆಯಲ್ಲಿ ಕಷ್ಟ ಇಲ್ಲ ಅಂತ ವಿಶ್ವಾಸ ಮಾಡ್ಬೇಕಲ್ಲ, ಇದು ನಂಬಿಕೆ ಬಹಳ ಹೋರಾಟ. ಓಕೆ, ನಾನು ಇನ್ನೊಂದು ಸ್ವಲ್ಪ ವಿಷಯಗಳಿಗೆ ನಾನು ಬರ್ತೇನೆ. ಆದಿಕಾಂಡ ಪುಸ್ತಕಕ್ಕೆ ಹೋಗುವಾಗ ಹೋಗ್ಬೇಡ್ರಿ, ಇಲ್ಲಿ 6ನೇ ಅಧ್ಯಾಯಕ್ಕೆ ನಾವು ಬರ್ತೇವೆ. 6ನೇ ಅಧ್ಯಾಯದಲ್ಲಿ ಬಂದಾಗ ಮನುಷ್ಯರ ಪಾಪ ಹೆಚ್ಚಾಗಿತ್ತು. ದೇವ ಮನುಷ್ಯರು ಮನುಷ್ಯರ ಪುತ್ರಿಯ ಸೌಂದರ್ಯಗಳನ್ನು ನೋಡ್ಲಿಕ್ಕೆ ಆಗದೆ ದೇವ ಮನುಷ್ಯರು ಅವರ ಸಂಗಡ ಮದುವೆಗಳನ್ನ ಮಾಡಿಕೊಂಡು ಅವರಿಗೆ ಇಷ್ಟ ಬಂದ ಹಾಗೆ ಪಾಪಗಳನ್ನ ಮಾಡುವಾಗ ದೇವರಿಗೆ ಕೋಪ ಬಂದು ದೇವರನ್ನು ತೀರ್ಮಾನ ಮಾಡ್ತಾನೆ, ಈ ಮನುಷ್ಯರ ಒಂದು ಸಂತತಿಯನ್ನ ನಾನು ಅಳಿಸಿಬಿಡ್ತೇನೆ. ಹಲ್ಲೆಲೂಯಾ. ಕೋಪಗೊಂಡನು ದೇವರು. ತನ್ನ ಕೈಯಾರ ಪ್ರೀತಿಸಿ ಸೃಷ್ಟಿ ಮಾಡಲ್ಪಟ್ಟಂತ ಮನುಷ್ಯನನ್ನ, ತನ್ನ ಸ್ವರೂಪದಲ್ಲಿರುವ ಮನುಷ್ಯನನ್ನ ನಾನು ನಾಶ ಮಾಡ್ತೇನೆ. ಆದ್ರೆ ಅವನ ದೃಷ್ಟಿಗೆ, ದೇವರ ದೃಷ್ಟಿಗೆ ಬಿದ್ದಿದ್ದು ಯಾರು? ನೀತಿವಂತನಾಗಿ
ನೋಹಾನನು ಪ್ರೇರೆ. ಹೇಳ್ರಿ ನೋಹಾನನು. ಅವ್ರು ನೋಹಾನನ ಕರೆದು ದೇವ್ರು ಹೇಳ್ತಾನೆ, ನೋಹಾನನೇ ನೀನೊಬ್ಬನೇ ನೀತಿವಂತನಾಗಿರೋದು, ಅದಕ್ಕೆ ನೀನು ಹೇಳುವ ಜನರಿಗೆ ಆಕಾಶದಿಂದ ಮಳೆ ಬರುತ್ತಪ್ಪ, ನೀವು ನಾಶ ಆಗ್ತೀರಿ, ದೇವರ ಕಡೆ ತಿರ್ಕೊಡ್ರಿ ಅಂತ. ಜನ ಅಲ್ಲಿವರೆಗೆ ಮಳೆ ಬಂದಿರೋದು ನೋಡೇ ಇಲ್ಲ. ಈ ನೋಹಾನನ್ ಹೋಗಿ ಹೇಳ್ತಾನ, ಮಳೆ ಬರ್ತದ್ರಿ, ಮೇಲಿಂದ ನೀರು ಸುರಿತದಂದ್ರೆ ಎಲ್ಲಾರು ಹೇಳಿದ್ರು ನೀನು ಹುಚ್ಚಾಗಿ ಹೋಗು. ಏನಂದ್ರಿ? ನಮ್ಮ ಬಳಿ ಬರ್ತೇನೆ, ನಾನು ಈ ವಾಕ್ಯದಲ್ಲಿ ಮಾತಾಡ್ತಾ ಇರ್ಬೇಕು. ಏನಾಗಿದ್ದರು? ಹುಚ್ಚಾಗಿರಂದ್ರು. ನೋಹಾನನ್ ಹೇಳಿ ಸಾಕಾಗಿ ಏನ್ ಮಾಡಿದನು, ಹೋಗ್ಲಿ ಬಿಡಂತ ದೇವ್ರು ಹೇಳ್ತಾರ, ಒಂದು ನಾವೆಯನ್ನ ಕಟ್ಟು. ಏನ್ ಕಟ್ಟಬೇಕು? ಒಂದು ನಾವೆ ಕಟ್ಟು. ತುರಾಯಿ ಮರದಲ್ಲಿ ಒಂದು ನಾವೆ ಕಟ್ಟು, ಅದಿಷ್ಟು ಮೊಳ ಉದ್ದ, ಇಷ್ಟು ಮೊಳ ಎತ್ತರ, ಹೀಗೆ ಇರ್ಬೇಕೆಂಬುದಾಗಿ 7ನೇ ಅಧ್ಯಾಯದಲ್ಲಿ, ಆದಿಕಾಂಡ 7ನೇ ಅಧ್ಯಾಯದಲ್ಲಿ ಅದರ ಡೀಟೇಲ್ಸ್ ಇದೆ, ನೀವು ಓದ್ರಿ ಮನೆಗೆ ಹೋದಾಗ. ಈಗ ನೋಹಾನನಿಗೆ ನಾವೆ ಅನ್ನೋದೇ ಗೊತ್ತಿಲ್ಲ ಆತನಿಗೆ, ಒಂದು ಹಡಗು ಅನ್ನೋದ ಪಿಕ್ಚರ್ನೇ ನೋಡಿಲ್ಲ ಆತ. ಆದ್ರೆ ದೇವ್ರು ಹೇಳ್ತಾ ಇದ್ದಾನೆ, ನೋಹಾನನಿಗೆ ಒಂದು ಪ್ಲಾನ್ ನಾನು ಕೊಡ್ತೇನೆ, ಆ ಪ್ಲಾನ್ ತೆಗೆದುಕೊಂಡು ನೀನು ಆ ದೋಣಿಯನ್ನ ನಿರ್ಮಾಣ ಮಾಡು. ಆ ನಾವೆಯನ್ನ ಅಂದ್ರೆ ಈ ಯಾರು ನೋಹ ಹೇಗ್ ನಂಬಿರ್ಬೇಕು? ನೀವು ಏರೋಪ್ಲೇನ್ ಹಾರ್ತದಂತ ಗೊತ್ತಿಲ್ಲ ಅಂತ ಇಟ್ಕೊಡುದ. ನಾನು ಹೇಳ್ತೇನೆ ಫಾಸ್ಟ್ ಆಗಿ, ಶ್ವೇತಕ್ಕ ನೀವು ಇಂತಿದ್ದ ತಗೊಂಡ್ರಿ ಐಟಮ್ ತಗೊಂಡು ಒಂದು ವಿಮಾನ ಮಾಡ್ರಿ, ಅದು ಹಾರ್ತದಂದ್ರೆ ಶ್ವೇತಕ್ಕ ಏನ್ ಹೇಳ್ತಾರ, ನಮ್ಮ ಫಾಸ್ಟಿಗೆ ನಾನು ಹುಚ್ಚಾಗಿರ್ಬೇಕು, ವಸ್ತು ಮೇಲಿಂದ ಆಗ್ತದ. ಇವಾಗ ಆಗ್ತಾ ಇದೆ ನಿಮಗೆ ಗೊತ್ತು, ಅದು ಆರದೇ ಇದ್ದಾಗ ಏನ್ ಅನಿಸ್ತದೆ? ಮಾಡ್ತೇವೆ ಅದನ್ನ, ಪ್ರಶ್ನೆ ಕೇಳ್ತೇವೆ, ಹೆಂಗಾಗುತ್ತೆ, ಅದು ಹೆಂಗ್ ಹೋಗುತ್ತೆ, ನೀರ್ ಹೆಂಗ್ ಬೀಳುತ್ತೆ, ಇದೆಲ್ಲ ಕೇಳ್ತೇವೆ. ನೋಹಾನ ಏನು ಕೇಳಿಲ್ಲ. ದೇವ್ರು ಹೇಳಿರುತ್ತೆ, ಹೋದ್ರು ಆ ಕಟ್ಟಿಗೆಗಳನ್ನು ಕೂಡಿಸಿದ್ನು, ತೆಗೆದುಕೊಂಡು ಬಂದು ದೇವ್ರು ಹೇಳಿದ ಪ್ಲಾನ್ ಪ್ರಕಾರ ಒಂದು ನಾವೆಯನ್ನ ಕಟ್ಟಿದ್ದನು. ಹಲ್ಲೆಲೂಯಾ. ನಾವೆಯನ್ನ ಕಟ್ಟಿದ ಮೇಲೆ ಏನಾಗ್ತದೆ ನಿಮ್ಗೆ ಗೊತ್ತು, ಎಲ್ಲ ಪ್ರಾಣಿ ಪಕ್ಷಿಗಳಲ್ಲಿ ಗಂಡು ಹೆಣ್ಣನ್ನ ಅದರೊಳಗೆ ಸೇರಿಸಲ್ಪಟ್ಟರು. ಹಲ್ಲೆಲೂಯಾ. ಒಂದು ವಚನಕ್ಕೆ ನಾವು ಬರೋಣ, ಆದಿಕಾಂಡಕ್ಕೆ ಬನ್ರಿ. ಅದ್ರ ಒಂದು ವಚನ ಪ್ರಕಟಣೆ ನಿಮ್ಗೆ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಬಹಳ ಸಂತೋಷ ಕೊಟ್ಟ ವಚನ. ಎಷ್ಟು ಜನ ಈ ಕಡೆ ದಿವಸಗಳಲ್ಲಿ ಆಗಿರ್ತೇವೋ ಗೊತ್ತಿಲ್ಲ. ಈಗ ನಾವೇ ಇಲ್ಲಿ ಓದು, ಹಂಗೆ ತೆಗೆದಿಟ್ಕೊಳ್ರಿ, ಓದಿಸ್ತಾರೆ. ನಾವೇ ಎಲ್ಲ ಒಳಗಡೆ ಸೇರಿದ್ರು. ಈಗ ಮಳೆ ಏನಾಗ್ತದೆ, ಹೆಚ್ಚಾಗಿ ಸುರಿತಾ ಇದೆ, ಎಲ್ಲ ಜನರು ಲೋಕನ ಹೊರಗೆ ಇದ್ದಾರೆ. ನಾವೇ ಒಳಗೆ ನೋಹಾನನ ಕುಟುಂಬ ಮಾತ್ರ ಒಳಗಿದೆ. ನೋಹಾನನ ಸಂಗಡ ಎಲ್ಲ ಪ್ರಾಣಿ ಪಕ್ಷಿಗಳು ಆ ನಾವೆಯ ಒಳಗಿದೆ. ನಾವೆ ಒಳಗಡೆ ಯಾರಿದ್ದಾರೆ? ನೋಹಾನನ ಕುಟುಂಬ, ಎಲ್ಲ ಪ್ರಾಣಿ ಪಕ್ಷಿಗಳೆಲ್ಲ, ಒಂದು ಗಂಡು ಒಂದು ಹೆಣ್ಣು, ಎಲ್ಲಾ ಜಾತಿಯಲ್ಲಿ ಎಲ್ಲ ಅದ್ರ ಒಳಗಡೆ ಇದ್ದಾವೆ. ಈಗ ಅದರ ಬಾಗಿಲು ಮುಚ್ಚಲ್ಪಡ್ತದೆ, ಜಲಪ್ರಳಯ ಆಗುತ್ತೆ, ಅಂದ್ರೆ ಮಳೆ ಬರುತ್ತೆ. ಮಳೆ ಬಂದಾಗ ಭೂಮಿಯಲ್ಲೆಲ್ಲ ಆ ಎಲ್ಲ ಜನರು ನಾಶ ಆಗ್ತಾರ. ಇದ್ದ ಬೆಟ್ಟಗಳಿಗಿಂತ ಹೆಚ್ಚಾಗಿ ನೀರು ಬಂದಿತ್ತು ಎಂಬುದಾಗಿ ಒಂದು ವಚನ ಓದೋಣ, ಆದಿಕಾಂಡ ಪುಸ್ತಕಕ್ಕೆ ಬನ್ನಿ. ಹನ್ನೊಂದನೇ ವಚನ, 7ನೇ 11ನೇ ವಚನ. ನೋಹನ ಜೀವಮಾನದ 603ನೇ ವರ್ಷದ 2ನೇ ತಿಂಗಳಿನ 17ನೇ ದಿನದಲ್ಲಿ ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಒಡೆದವು, ಆಕಾಶದ ತೂಬುಗಳು ತೆರೆದವು. 40 ದಿನವೂ ಹಗಲಿರುಳು ಭೂಮಿಯ ಮೇಲೆ ದೊಡ್ಡ ಮಳೆ ಸುರಿಯಿತು. ನೋಡ್ರಿ, ಬಾಂಬೆಯಲ್ಲಿ ಆ ಕಡೆ ನೋಡ್ತಾ ಇದ್ದಾರೆ, ಒಂದ್ 2 ದಿನ ಮಳೆ ಬಂದ್ರೆ ಕಾರ್ ಎಲ್ಲ ತೇಲ್ಕೊಂಡು ಹೋಗ್ತಾ ಇದಾವೆ, ಹೊತ್ಕೊಂಡು ಹೋಗ್ತಾ ಇದಾವೆ. 40 ದಿನ ಹಗಲು ರಾತ್ರಿ ಮಳೆ ಸುರಿದಿದ್ರೆ ಭೂಮಿಯಲ್ಲಿ ನೀರು ಹೇಗಿರ್ಬೋದು ಅಂತ ಒಂದು ಕಲ್ಪನೆ ಮಾಡ್ರಿ. ಎಲ್ಲ ಮಳೆ ಬಂತು, ಎಲ್ಲ ನಾಶ ಆಗ್ತಾ ಇದೆ. ಆದ್ರೆ ಒಂದು ಸಂಗತಿ ಏನಂದ್ರೆ, ಒಂದು ನಾವೆಯನ್ನ ಕಟ್ಟಿದ್ದಾರೆ. ಆ ನಾವೆಯನ್ನು ಎಲ್ಲಿ ಕಟ್ಟಿದ್ದಾರೆ? ಭೂಮಿಯ ಮೇಲೆ ಕಟ್ಟಾರೆ. ಎಲ್ಲಿ ಕಟ್ಟಾರೆ? ನಾವೇನು ಎಲ್ಲಿ ನಿರ್ಮಾಣ ಮಾಡೋಣ? ಸಮುದ್ರದ ಒಳಗೆ ಹೋಗಿ ನಿರ್ಮಾಣ ಮಾಡಲಿಲ್ಲ. ದೇವರು ಹೇಳಿದ ಸ್ಥಳದಲ್ಲಿ ಆ ನಾವೆಯನ್ನ ಕಟ್ಟಿ, ಅಂದ್ರೆ ಭೂಮಿಯ ಮೇಲೆ ಕಟ್ಟಿ ಅದರ ಒಳಗಡೆ ಎಲ್ಲರೂ ಹೋಗಿದ್ದಾರೆ. ಅವ್ರ ನಂಬಿಕೆ ನೋಡ್ರಿ, ನೋಹನ ಕುಟುಂಬ ನಂಬಿಕೆಯನ್ನು ಮಳೆ ಬರುತ್ತೆ. ಮಳೆ ಬಂತು, ದೇವರ ಸ್ತೋತ್ರ. 17ನೇ ವಚನದಲ್ಲಿ ಹೋದ್ರಿ, ಜಲಪ್ರಳಯವು 40 ದಿನ ಭೂಮಿಯ ಮೇಲೆ ಇದ್ದು, ಜಲಪ್ರಳಯವು 40 ದಿನ ಭೂಮಿಯ ಮೇಲೆ ಇದ್ದು, ನೀರು ಹೆಚ್ಚುತ್ತಾ ನಾವೆಯನ್ನ ಎತ್ತಲು ಅದು ನೀರಿನ ಮೇಲೆ ತೇಲಾಡಿತು. ಹಲ್ಲೆಲೂಯಾ. ನೋಡ್ರಿ, ನಾವೇ ಇದ್ದ ಸ್ಥಳದಲ್ಲಿ ಇದೆ, ಅದರ ಒಳಗಡೆ ನೋಹನನ ಕುಟುಂಬ ಇದೆ. ಹೊರಗಡೆ ಎಲ್ಲ ಮಳೆ ಹೆಚ್ಚಾಗಿ ಬಂದಾಗ
ಭೂಮಿಯ ಮೇಲೆಲ್ಲ ನೀರು ತುಂಬಲ್ಪಟ್ಟಾಗ ತನ್ನಷ್ಟಕ್ಕೆ ತಾನೇ ಏನಾಗ್ತದೆ, ಆ ನಾವೇ ಎತ್ತಲ್ಪಡ್ತಾ ಇದೆ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಇವತ್ತು ನಾನು ಹೇಳುವಂತ ಏನ್ ಸಾರಾಂಶ ಹೇಳಲಿಕ್ಕೆ ಬರ್ತಾ ಇದ್ದೇನೆಂದ್ರೆ, ಕ್ರೈಸ್ತರಾಗೋದು ಬೇರೆ, ಸಭೆಗೆ ಹೋಗೋದು ಬೇರೆ, ಆರಾಧನೆ ಮಾಡೋದು ಬೇರೆ, ಆದ್ರೆ ನಿಜವಾಗಿ ಯೇಸುವಿನ ನಾವೇ ಒಳಗಡೆ ಸೇರೋ ಜೀವಿತ ಬೇರೆ. ಹಲ್ಲೆಲೂಯಾ. ನಾನು ಕ್ರೈಸ್ತ, ನೀನು ಕ್ರೈಸ್ತ, ನಾನು ನಂಬಿಗಸ್ತನು, ನೀನು ನಂಬಿಗಸ್ತನು, ನಾನು ಜಪ ಮಾಡ್ತೇನೆ, ನೀನು ಜಪ ಮಾಡ್ತೇನೆ. ಇದು ಕಾದಂಬರಿ ಬರದಂಗೆ, ನಾನೊಂದು ತೀರ, ನೀನೊಂದು ತೀರ, ನಮ್ಮಿಬ್ಬರ ತೀರ ಎರಡು ತೀರ ಅಲ್ಲ, ನಾನೊಂದು ನೀನೊಂದು, ಅದ ನೀನು ಆ ಕಡೆ ನಾನು ಈ ಕಡೆ, ಹಿಂಗಿದೆ. ಹಂಗಲ್ಲ ಇದು. ನಾವು ಕ್ರಿಸ್ತನಲ್ಲಿ ಬರೋದಂದ್ರೆ ಕ್ರಿಸ್ತನ ನಾವೇ ಒಳಗಿರ್ಬೇಕು. ಯಾವ ವ್ಯಕ್ತಿ ಕ್ರಿಸ್ತನ ನಾವೇ ಒಳಗಿರ್ತಾನೋ, ಸುತ್ತ ಸಾವಿರ ಸಮಸ್ಯೆಗಳ ಹಾಗೆ ಮಳೆ ಸುರಿದಂತೆ ಬಂದ್ರು ಕೂಡ, ಆ ಮಳೆ ತುಂಬಿ ಭೂಮಿನೇ ನಾಶ ಆದ್ರೂ ಕೂಡ, ಆ ನಾವೇ ಎತ್ತಲ್ಪಟ್ಟಾಗ ಆ ನಾವೇ ಒಳಗೆ ನೋಹನನ ಕುಟುಂಬವೂ ಎತ್ತಲ್ಪಡ್ತಾ ಇದೆ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಸುತ್ತಮುತ್ತ ಇದ್ದ ಜನರು ಕೂಡ ನೋಹಾನಂತೆ ಬದುಕಿದ್ರು, ನೋಹಾನಂತೆ ತಿಂದರ, ನೋಹಾನಂತೆ ಈಜಾಡಕ್ಕೆ ಕೂಡ ಬರ್ತದ. ಆದ್ರೆ ಅವರೆಲ್ಲರೂ ಈಗ ಮುಳುಗಿ ಹೋಗಿದ್ದಾರೆ. ನಾವೇ ಒಳಗಡೆ ಇದ್ದವರು ಮಾತ್ರ ಮೇಲೆ ಎತ್ತಲ್ಪಡ್ತಾ ಇದೆ. ನಾನು ಹೇಳ್ತೇನೆ, ಕಡೇ ದಿವಸಗಳಲ್ಲಿ ನಾವಿದ್ದೇವೆ. ಇವತ್ತು ನಾನು ನಂಬಿಗಸ್ತನು, ನೀನು ನಂಬಿಗಸ್ತನ ಅಂತ ಬಾಯಲ್ಲಿ ಹೇಳೋದಲ್ಲ. ಯಾವ ವ್ಯಕ್ತಿ ನಿಜವಾಗಿ ಕ್ರಿಸ್ತನಲ್ಲೇ ಜೀವಿಸುತ್ತಾನೋ, ಆ ಮಳೆ ಬಂದ ಹಾಗೆ ಈ ಲೋಕಕ್ಕೆ ತಿರುಗಿ ದೇವರು ಬರುವಾಗ ನಾವೇ ಒಳಗೆ ಇದ್ದವರು ಮಾತ್ರ ಎತ್ತಲ್ಪಡೋದು. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಓಕೆ, ಅದು ನೀರಿನ ಮೇಲೆ ತೇಲಾಡಿತು. ಆಮೇಲೆ ನೀರು ಪ್ರಬಲವಾಗಿ ಇನ್ನ ನೀರು ಹೆಚ್ಚಾಗಿ ಬರ್ತಾ ಇದೆ. ಆ ನಾವೇ ಎತ್ತಲ್ಪಟ್ಟಿದೆ, ಅಷ್ಟಕ್ಕೆ ನಿಂತೋಗಿಲ್ಲ. ಮಳೆ ಇನ್ನ ಹೆಚ್ಚಾಗಿ ನೀರು ಬರಲು ನಾವೇ ಅದರ ಮೇಲೆ ಚಲಿಸಿತು. ಹಲ್ಲೆಲೂಯಾ, ಸ್ತೋತ್ರ. ಒಂದು ಗಟ್ಟಿಯ ಚಪ್ಪಳೆ ಹೊಡಬಹುದು ಈ ಮಾತಿಗೆ. ನಾವೇ ಎತ್ತಲ್ಪಡೋದಲ್ಲವೇ, ಈಗ ಮತ್ತೆ ಏನಾಗ್ತದೆ, ನೀರು ಹೆಚ್ಚಾಗುವಾಗ ನಾವೇ ಚಿಂತೆ ಮಾಡ್ತಾ ಇಲ್ಲ, ನಾವೇ ಈಗ ಚಲಿಸುತ್ತಾ ಇದೆ. ಹಲ್ಲೆಲೂಯಾ. ಒಬ್ಬ ನಿಜವಾದ ಭಕ್ತನಿದ್ರೆ, ನಿಜವಾದ ಯೇಸು ಕ್ರಿಸ್ತನ ಮಗನಾಗಿ ಇದ್ರೆ, ವಾಕ್ಯದಿಂದ ಹುಟ್ಟಿದವರಾಗಿದ್ರೆ, ಸಮಸ್ಯೆಗಳು ಬಂದಾಗ ಪ್ರಾರ್ಥನೆ ಮಾಡುತ್ತಾರೆ. ಸ್ವಲ್ಪ ಸಮಸ್ಯೆ ಬಂದಾಗ ಬೈಬಲ್ ಹೇಳ್ತದೆ, ಸಮಸ್ಯೆ ಬಂದಾಗ ಕೆಲವರು ಆಸ್ತಿ ಬಿಟ್ಟು ಹೇಳಂಗೆ ಇಲ್ಲ, ಹೇಳಿದ್ರೆ ನಂಬಿಗಸ್ತರಂತ. ಆದ್ರೆ ನಿಜವಾದ ನಂಬಿಗಸ್ತನು ಮನೆಯಲ್ಲಿ ಸ್ಟ್ರಗಲ್ ಯಾವಾಗ ಪ್ರಾರಂಭ ಆಗುತ್ತಲ್ಲ, ಅವಾಗ ಆಸ್ತಿ ಬಿಟ್ಟು ಮುಂಚಿತವಾಗಿ ಹೇಳ್ತಾನೆ. ಓಕೆ, ಸ್ತೋತ್ರ. 5 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಕ್ ಪ್ರಾರಂಭ ಮಾಡಿದ್ರೆ ಅಂತ ಇಟ್ಕೊಳ್ರಿ. ಈಗ ಇನ್ನೂ ಹೆಚ್ಚಾಗಿ ಸಮಸ್ಯೆಗಳು ಬರುವಾಗ ಎಷ್ಟು ಪ್ರಾರ್ಥನೆ ಮಾಡಿದ್ರು ಹೆಚ್ಚಾಗಿ ಬರಕತ್ತದ ಅಂತೇಳಿ ಪ್ರಾರ್ಥನೆ ಕ್ಯಾನ್ಸಲ್ ಮಾಡ್ತೇವೆ. ಆದ್ರೆ ಬೈಬಲ್ ಹೇಳ್ತದೆ, ಮಳೆ ಬಂದು ಭೂಮಿಯೆಲ್ಲ ಮುಚ್ಚಿ ಹೋದಾಗ ನಾವೇ ಮೇಲೆ ಎಬ್ಬಿಸಲ್ಪಟ್ಟಿತ್ತು. ಮತ್ತಷ್ಟು ಮಳೆಯ ನೀರು ಹೆಚ್ಚಾಗುವಾಗ ನಾವೇ ನೀರಲ್ಲಿ ಮುಳುಗಿ ಹೋಗ್ಲಿಲ್ಲ, ನಾವೇ ಈಗ ಚಲಿಸುತ್ತಾ ಇದೆ. ಹಲ್ಲೆಲೂಯಾ. ಕೆಲವು ಸಮಯ ನಿಮ್ಮ ಪ್ರಾರ್ಥನೆ ಕೂತ ಹಾಗೆ ಪ್ರಾರ್ಥನೆ ಇದ್ರೆ, ಸಮಸ್ಯೆ ಹೆಚ್ಚಾದಾಗ ನಿಮ್ ಪ್ರಾರ್ಥನೆ ಚಲಿಸುವ ಪ್ರಾರ್ಥನೆ ಆಗಬೇಕು ಪ್ರೇರೆ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಸಮಸ್ಯೆ ಸಣ್ಣದಿತ್ತು, ಸ್ವಲ್ಪ ಸ್ತೋತ್ರ ಹೇಳ್ತಾ ಇದ್ದೀವಿ. ಈಗ ಸಮಸ್ಯೆ ಹೆಚ್ಚಾದಾಗ ಬ್ರೇಕ್ ಮಾಡೋದಲ್ಲ, ನಿನ್ನ ಪ್ರಾರ್ಥನೆ ಚಲಿಸ್ತಾ ಇರಬೇಕು. ಹಲ್ಲೆಲೂಯಾ, ಚಲಿಸ್ತಾ ಇರಬೇಕು, ಚಲಿಸ್ತಾ ಇರಬೇಕು. ನಿಂತಲ್ಲೇ ಜನ ತೆಕ್ಕೊಡ್ರಿ. ಬೆಳಿಗ್ಗೆಯಿಂದ ನಾನು ಇಲ್ಲೇ ನಿಂತಿರ್ತೇನೆ, ನನ್ನ ಜೀವಿತ ಏನಾಗಿರ್ತದೆ, ಸುಸ್ತಾಗಿರ್ತದೆ, ಕರೆಕ್ಟ್ ಆಗಿರ್ತದೆ. ಮತ್ತೆ ಏನಾರು ಆಗ್ತದೆ, ಇನ್ನ ಸ್ವಲ್ಪ ಏನಾರು ಇನ್ನ ಸ್ವಲ್ಪ ನಿಂತಿದೆ, ಆಮೇಲೆ ಏನಾಗ್ತದೆ, ಇನ್ನ ಸುಸ್ತಾಯ್ತು, ಅವಾಗ ಏನಾಗ್ತದೆ, ನಿಂತಿರಲ್ಲ ಅಲ್ಲ, ಹಿಂಗೆ ಆಗಿ ಬಿದ್ದಿರ್ತಾರೆ. ಇವತ್ತು ಕೆಲವ್ರ ಜೀವಿತ ಹಾಗೆ, ನಂಬಿಕೆ ಜೀವಿತ. ಇಲ್ಲಿ ಬೈಬಲ್ ಹೇಳುತ್ತೆ, ನೋಹನು ನಂಬಿಗಸ್ತನಾಗಿದ್ರು, ದೇವರು ಹೇಳಿದ ಹಾಗೆ ನಾವೇ ಕಟ್ಟಿದ್ರು, ನಾವೇ ಒಳಗಡೆ ನೋಹನ ಸೇರಂದ್ರೆ ಸೇರಿದ್ರು. ಈಗ ಪ್ರತಿಕೂಲಗಳ ಸಮಸ್ಯೆಗಳ ಮಳೆ ಭೂಮಿನೇ ಆವರಿಸಿದೆ ಎಲ್ಲ ಜನರ ಮೇಲೆ. ಆದ್ರೆ ಈಗ ನಾವೇ ಒಳಗಡೆ, ನೋಹ ಏನು ಕೆಲಸ ಮಾಡ್ತಾ ಇಲ್ಲ, ನಾವೇ ಒಳಗಡೆ ಆರಾಮಾಗಿ ಕೂತ್ಕೊಂಡಿದ್ದಾನೆ. ಈಗ ನಾವೇ ಮಾತ್ರ ಏನ್ ಮಾಡ್ತಾ ಇದೆ, ನೋಹಾನನ್ನು ಎತ್ತುಕೊಂಡು ನೀರಿನ ಮೇಲೆ ಬರ್ತಾ ಇದೆ. ಈಗ ನೋಹಾನನ್ನು ಚಿಂತೆ ಮಾಡ್ತಾ ಇಲ್ಲ, ಕಾರಣ ನೋಹಾನನ್ನು ಮಾಡಿದ್ದು ದೇವ್ರು ಹೇಳಿದ ಕೆಲಸ ಪರ್ಫೆಕ್ಟ್ ಮಾಡಿ ಕೂತ್ಬಿಟ್ಟರು. ಈಗ ಅದನ್ನ ಚಿಂತೆ ಇಲ್ಲ, ನಾವೇ ಒಳಗಡೆ ಇದ್ದಾನೆ. ಮಳೆ ಬರ್ತಾ ಇದೆಯೋ ಬರ್ತಾ ಇಲ್ವೋ ಅದನ್ನ ವರಿ ಮಾಡ್ತಾ ಇಲ್ಲ. ಮಳೆ ಬಂದಿರೋದವನು ಗೊತ್ತಿಲ್ಲ, ಅದು ನಾವೇ ಎಬ್ಬಿಸಲ್ಪಟ್ಟಿದೆ, ಆದ್ರೂ ಆತನ ಚಿಂತೆ ಮಾಡಿಲ್ಲ. ನಾವೇ ಒಳಗಡೆ ಇದ್ದಾನೆ, ಆತನ ಇರುವ ನಾವೇ ಆರಾಮಾಗಿ ಚಲಿಸ್ತಾ ಇದೆ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಇದ್ದೇವಂದ್ರೆ ಬರೀ ಐಶ್ವರ್ಯದಲ್ಲಿ ತೋರಿಸೋದಲ್ಲ, ಕಣ್ಣೀರಲ್ಲಿ ಇದ್ದಾಗ ನಿನ್ ಸ್ತೋತ್ರ ಸಂತೋಷದಲ್ಲಿ ಬರ್ತಲ್ಲ, ಅದು ನಾವೇ ಜೀವಿ. ಹಲ್ಲೆಲೂಯಾ.
ಯೇಸುವಲ್ಲಿ ನಾವಿದ್ದೇವೆ ಅಂದ್ರೆ ಸಮಸ್ಯೆನೇ ಬರಲ್ಲ ಅಂತಲ್ಲ, ನಾವೇ ಸುತ್ತ ಸಮಸ್ಯೆ ಬಂದಿದೆ, ಆದ್ರೆ ನಾವೇ ಏನು ಮಾಡಕ್ಕಾಗಲ್ಲ. ನಾವೇ ಒಳಗಿರುವಂತ ನೋಹಾನನ್ನು ಕೂಡ ಏನು ಮಾಡಕ್ಕಾಗಲ್ಲ. ಹಲ್ಲೆಲೂಯ. ಇವಾಗ ಹೇಳ್ರಿ, ನಾನು ಕ್ರಿಸ್ತನಲ್ಲಿದ್ದೇನೆ, ನಾನು ಕ್ರಿಸ್ತನಲ್ಲಿದ್ದೇನೆ, ನನ್ನ ಸುತ್ತ 1000 ಕಷ್ಟಗಳು ಬಂದರು, ನನ್ನ ಸುತ್ತ 1000 ಕಷ್ಟಗಳು, ನನ್ನ ಯೇಸುವನ್ನ ಏನೂ ಮಾಡಕ್ಕಾಗಲ್ಲ, ನನ್ನ ಯೇಸುವನ್ನೇ, ಯೇಸು ಒಳಗಿರುವ ನನ್ನನ್ನೂ ಏನು ಮಾಡಕ್ಕಾಗಲ್ಲ. ಯೇಸು ಒಳಗಿರುವ ನನ್ನ, ಹಲ್ಲೆಲೂಯ. ಗಟ್ಟಿಯಾಗಿ ಹಲ್ಲೆಲೂಯ. ಹಲ್ಲೆಲೂಯ. ವಿಶ್ವಾಸ ಅಂದ್ರೆ ಬರ್ಲಿ ನಾನು ನಂಬ್ತೇನೆ, ಕೊಡ್ಲಿ ನಾನು ನಂಬ್ತೇನೆ ಹಂಗಲ್ಲ. ವಿಶ್ವಾಸ ಅಂದ್ರೆ ಅದು ಕಾಣದಿರುವಾಗಲೂ ನಂಬುವಂಥದ್ದು ನಿಜವಾದ ವಿಶ್ವಾಸ. ಹಲ್ಲೆಲೂಯ. ಗಟ್ಟಿಯಾಗಿ ಹಲ್ಲೆಲೂಯ. ಆಮೇಲೆ ಹೊರಗಡೆ ನೀರಿಲ್ಲದಾಗ ಈಗ ನಾವೆಯಿಂದ ನೋಹನನ್ನ ಹೊರಗೆ ಬರ್ಲಿಕ್ಕೆ ಹೇಳ್ತಾನೆ. ದೇವ್ರು ಹೇಳಿದವಾಗ ನೋಹನನೇ ನಿನ್ನಿಂದ ಹೊಸ ಮನುಷ್ಯರ ಸಂತತಿಯನ್ನು ಉಂಟು ಮಾಡ್ತಾನೆ. ಆಮೆನ್. ಹಲ್ಲೆಲೂಯ. ಕೆಲವು ಸಮಯ ವರ್ಷಗಟ್ಟಲೆ ಆ ನಾವೇ ಒಳಗಡೆ ಇದ್ದ ನೋಹ ಪ್ರಪಂಚದಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಈಗ ಆತನ 1 ವರ್ಷ ಅದ್ರ ಒಳಗಡೆ ಇದ್ರು, ವರ್ಷಕ್ಕಿಂತ ಹೆಚ್ಚು ಅದರ ಒಳಗಡೆ ಇದ್ರು. ಅದರ ಒಳಗಡೆ ಇದ್ದಾಗ ಅವನು ಏನೆಲ್ಲ ಯೋಚನೆ ಮಾಡಿದ್ರು. ಇವತ್ತು ನಾವು 21 ದಿನ ಉಪವಾಸದಲ್ಲಿ ಇರ್ತಾ ಇದ್ದೇವೆ. 21 ದಿನ ಕೆಟ್ಟ ಭಾಷೆ ಮಾತನಾಡಬೇಡ, ಕೋಪಗೊಳ್ಳಬೇಡ, ಹೊಟ್ಟೆ ಕಿಚ್ಚು ಪಡಬೇಡ, ದೇವರನ್ನ ತಪ್ಪದೆ ಪ್ರಾರ್ಥನೆ ಮಾಡು, ದೇವರ ವಾಕ್ಯವನ್ನ ತಪ್ಪದೆ ಓದು. ಅಂದ್ರೆ ಬಹಳ ಕಷ್ಟ ನಮಗೆ 21 ದಿನಕ್ಕೆ. ಅದು ಇಲ್ಲಿ ಆಗ್ತದ ಅಂತೇವೆ, ಏನೋ ಬಂತ ಕೆಲಸ ಅಂತೇವೆ, ಏನೋ ಹೋಗ್ಬಿಟ್ಟೆ ಅಂತೇವೆ, ಮರೆತು ಹೋಗ್ಬಿಡುತ್ತಂತೇವೆ, ನಿದ್ರೆ ಬಂತಂತೇವೆ. ನೋಹಾನನು 1 ವರ್ಷಗಳಿಗಿಂತ ಹೆಚ್ಚು ಕಾಲ ಹೇಗೆ ಒಂದು ಹೊಸ ಜೀವಿತಕ್ಕಾಗಿ ಆತನು ಏನೋ ದೇವರು ಮಾಡ್ತಾನೆ, ಹೊಸ ಪ್ರಪಂಚ ನನಗೆ ಕೊಡ್ತಾನೆ, ನನ್ನ ಜೀವಿತ ಬದಲಾಗ್ತದಂತ ಆ ಪ್ರಾಣಿ ಪಕ್ಷಿಗಳ ಮಧ್ಯದಲ್ಲಿ ಆತನ ಕುಟುಂಬ ಇದೆ. ಹಾಗಾದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, 21 ದಿನ ನಾನು ಏನ್ ಹೇಳಕ್ಕೆ ಬರ್ತಾ ಇದ್ದೇನೆ ಅಂದ್ರೆ, ಇದು ಆ ನೋಹಾನನ ಹಾಗೆ ಒಂದು ನಾವೆ ಒಳಗಡೆ ನಾವು ಸೇರಿದಂತೆ. ಹಲ್ಲೆಲೂಯ. ಈ ನಾವೆ ಒಳಗಡೆ ಎಲ್ಲಾರು ಸೇರಕ್ಕಾಗಲ್ಲ. ಎಲ್ಲರಿಗೂ ಹೇಳಿದ್ ನಾನು, ಉಪವಾಸ ಇದೆ, ಉಪವಾಸ ಇದೆ, ಉಪವಾಸ ಇದೆ ಅಲ್ಲ, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಪ್ರತಿ ವರ್ಷ ಮಾಡ್ತೇವೆ. ಆದ್ರೆ ಯಾರ್ಯಾರು ಆ ನಾವೆ ಒಳಗಡೆ ಬರ್ತಾ ಇದಾರಲ್ಲ ಅವರ ಜೀವಿತ ವರ್ಷದಲ್ಲಿ ಬದಲಾವಣೆ ಇದೆ. ಹಲ್ಲೆಲೂಯ. ವರ್ಷ ನಮ್ಮ ಸಭೆಯಲ್ಲಿ ಇರೋರು ಮಾತ್ರ ಅಲ್ಲ, ಬೇರೆಯವ್ರು ಎಲ್ಲ ನಮ್ಮ ಜೊತೆಲಿ ಇರ್ತಾರೆ. ಅವ್ರ ಸಾಕ್ಷಿ ಹೇಳ್ತಾರೆ. ಅವ್ರ ಹೆಸರೇನಾದ್ರು ಕಾಣಲಿಲ್ಲ ಅಂದ್ರೆ ಏನ್ ಮಾಡ್ತಾರ, ಫೋನ್ ಮಾಡ್ತಾರೆ, ಸರ್ ನನ್ನ ಹೆಸರು ಯಾಕೋ ನೀವು ಹಾಕಿಲ್ಲ. ನಾನು ಹೇಳಿದೆ 1-2-3, ಇಲ್ಲಪ್ಪ ಇನ್ನೊಂದು ಲಿಸ್ಟ್ ಇದೆ, ನಾನು ಅದನ್ನು ನಿಮ್ಗೆ ಕಳಿಸ್ತೇನೆ, ನಿಮ್ಮ ದಿನಗಳನ್ನು ನಾವು ಗೊತ್ತು ಮಾಡ್ತೇವೆ, ನೀವು ಅವತ್ತು ಪ್ರಾರ್ಥನೆ ಮಾಡ್ರಿ ಅಂತ. ಹಲ್ಲೆಲೂಯ. ಯಾರಂದ್ರು ಕಳೆದ ವರ್ಷ ನಾವೇ ಒಳಗಡೆ ಬಂದಿರೋರು, ನಾವೇ ಒಳಗಡೆ ಬಂದವರು ಹೊರಗೆ ಹೋದಾಗ ಏನಾಗಿದೆ, 21 ದಿನಗಳ ನಂತರ ಅವ್ರ ಜೀವಿತದಲ್ಲಿ ಒಂದು ಬದಲಾವಣೆ ನೋಡಿದ್ದಾರೆ. ಅದಕ್ಕೆ ಅವ್ರಿಗೆ ಆಸೆ, ಮತ್ತೆ ದೇವರು ಯಾವಾಗ ನಾವೇ ಒಳಗೆ ಮಾತನಾಡೋ, ಪ್ರಾರ್ಥನೆ ಯಾವಾಗ ಮಾಡಬೇಕು, ಯಾವಾಗ ಉಪವಾಸ ಮಾಡಬೇಕು ಅಂತ ಯಾರಿಗೆ ಇರ್ತದ ದಾಹ ಅಂದ್ರೆ, ಯಾರು ಅದರಲ್ಲಿ ಅನುಭವದಲ್ಲಿ ಜಯಿಸಿದ್ದಾರೋ ಅವರಿಗೆ ಅದು ಕಾಣುವಂತದ್ದಾಗಿದೆ. ಹಲ್ಲೆಲೂಯ. ನಮ್ಮ ಜೊತೆಯಲ್ಲಿ ಎಷ್ಟೋ ಜನ ಪ್ರಾರಂಭ ಮಾಡಿದ್ರು ಈ ಪ್ಯಾಟರ್ನ್ ಅನ್ನು, 21 ದಿನ ಚೈನ್ ಪ್ರಾರ್ಥನೆ ಮಾಡಬೇಕು ಅಂತ. ಕೆಲವರು 1 ವರ್ಷ 2 ವರ್ಷ ಮಾಡಿ ಡ್ರಾಪ್ ಅಪ್ ಆಯ್ತು. ಕಾರಣ ಏನ್ ಗೊತ್ತಾ, ಸಾಧ್ಯ ಆಗ್ತಿಲ್ಲ, 21 ಜನ ಇಲ್ಲ. ನಾನು ಮೊದಲು ಪ್ರಾರಂಭ ಮಾಡುವಾಗ ನಮ್ಮ ಹತ್ರ 21 ಜನ ಇಲ್ಲ. ನಾನು, ನನ್ನ ಹೆಂಡತಿ ಸ್ವಾತ್ಯಮ್ಮ, ನಮ್ಮ ಸಾರಿಕಾ, ನಮ್ಮ ಆಂಟಿ, ಅಂಕಲ್, ನಮ್ಮ ಅಕ್ಕ, ನಮ್ಮ ಅಮ್ಮ ಎಲ್ಲರ ಸೇರಿಸ್ಕೊಂಡು ಚಿನ್ನಮ್ಮ ಆಂಟಿ ಅವ್ರು ಒಂದಷ್ಟು ಜನ ಇದ್ವಿ, ಅವ್ರನ್ನೆಲ್ಲ ಹಾಕೊಂಡು 21 ಜನ. ಅದಾದ್ಮೇಲೆ ಬರ್ತಾ 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 ಶ್ವೇತಕ, ಅಶ್ವಿನಿ, ದಶವಂತಿ ಆಂಟಿ ಇವರೆಲ್ಲರೂ ಬರುವಾಗ ಅವ್ರನ್ನೆಲ್ಲ ಹಾಕೊಂಡು ಒಂದು ಟೀಮ್ ಬರ್ತಾ ಬರ್ತಾ ಹೇಗಾಯ್ತಂದ್ರೆ 21ಕ್ಕಿಂತ 42-50 ಜನ ನಾವು ಇರ್ತಾ ಇದ್ದೀವಿ. ನಾನು ಏನ್ ಹೇಳಕ್ ಬರ್ತಾ ಇದ್ದೇನೆ ಅಂದ್ರೆ, ಅನುಭವಕ್ಕೆ ತಂದುಕೊಂಡು ನಾವು ಪ್ರಾರ್ಥನೆ ಮಾಡುವಾಗ ಜಯ ಸಿಗುತ್ತೆ. ಸುಮ್ಮನೆ ನಾವೇನೋ ಉಪವಾಸ ಇದ್ರೆ ಆಗದು, ಉಪವಾಸದಲ್ಲಿ ನಂಬಿಕೆ ಇರಬೇಕು. ಹಲ್ಲೆಲೂಯ. ನನಗೆ ವಿಡಿಯೋ ಇದೆ, ಬಂದ್ ಪರವಾಗಿಲ್ಲ, ಯಾಕಂದ್ರೆ ಪಾಸ್ಟರ್ಸ್ಗಳು ಹೋಗ್ಲಿರೋದನ್ನ ನಾವು ಹೆಮ್ಮೆ ಪಡಬಾರದು ಎನ್ನುವಂಥದ್ದು ನನ್ನ ದರ್ಶನ. ಓಕೆ, ನಾನು ಇನ್ನೊಂದು ವಚನ ಓದಿಸ್ತೇನೆ, ನಾನು ಆಮೇಲೆ ಮುಗಿಸ್ತೇನೆ. ಇಬ್ರಿಯ ಪುಸ್ತಕದಲ್ಲಿ 11ನೇ ಅಧ್ಯಾಯದಲ್ಲಿ ಓದ್ತಾ ಇದ್ರಲ್ಲ, ಅಲ್ಲಿ ಬಂದ್ರಿ ಸ್ವಲ್ಪ. ಐದನೇ 21ನೇ ವಚನ ಓದ್ಮಗ, 5-6 ಓದ್ಮಗ, 5-6, 11-5-6 ಓದ್ರಿ. 11ನೇ ಅಧ್ಯಾಯ 5ನೇ. ಅನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ನೋಡಿ, ಅನೋಕನು ಮರಣವನ್ನ ಕಾಣದೆ, ಮರಣವನ್ನ ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದ. ಈ ಅನೋಕನ ಜೀವಿತ ನಮಗೆ ಬಹಳ ರಿಲೇಟೆಡ್ ಆಗ್ತದೆ. ಯಾಕಂದ್ರೆ ಬೈಬಲ್ ಹೇಳುತ್ತೆ,
ಯೇಸು ಸ್ವಾಮಿಯನ್ನ ನಂಬುವವನಿಗೆ ಮರಣವಿಲ್ಲ. ಯೇಸು ಸ್ವಾಮಿಯನ್ನ ನಂಬುವಂತ ವ್ಯಕ್ತಿ ಎರಡನೇ ಮರಣವಿಲ್ಲ. ಅಂದ್ರೆ ನಾವು ಯಾವಾಗ ದೇವರ ನಂಬಿಕೆಯಲ್ಲಿದ್ದು ಅನ್ಯೋನ್ಯತೆಯಲ್ಲಿ ಜೀವಿಸ್ತವಲ್ಲ, ಅವಾಗ ಮಾತ್ರ ನಾವು ಮರಣವನ್ನ ಜಯಿಸಿದವರಾಗಿ ನಿತ್ಯ ಜೀವಕ್ಕೆ ಹೋಗ್ತೇವೆ. ಅದಕ್ಕೆ ಎಕ್ಸಾಂಪಲ್ ಆಗಿ ಅನೋಕನನ್ನ ದೇವರ ವಾಕ್ಯ ತೋರಿಸುತ್ತೆ. ಅನೋಕನು ನಂಬಿಕೆಯಿಂದಲೇ ಸಾವನ್ನೇ ಅಪ್ಪದೆ ಆತನ ಏನ್ ಮಾಡಿದ್ರು, ಪರಲೋಕಕ್ಕೆ ಒಯ್ಯಲ್ಪಟ್ಟನು, ಪರದೇಶಿಯಲ್ಲಿ ಒಯ್ಯಲ್ಪಟ್ಟನು ಎಂಬುದಾಗಿ ನಾವು ಗಮನಿಸ್ತೇವೆ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಆದಿಕಾಂಡ 5ನೇ ಅಧ್ಯಾಯದಲ್ಲಿ 21ನೇ ವಚನಕ್ಕೆ ಹೋದ್ರೆ ಆ ವಚನ ಸಿಗುತ್ತೆ, ಇಲ್ಲಿ ಬರೆಯಲ್ಪಟ್ಟಿದ್ದು. ಅಂದ್ರೆ ಅದರ ಅರ್ಥ ನಮ್ಮ ನಂಬಿಕೆನೇ ನಮ್ಮನ್ನ ಪರಲೋಕಕ್ಕೆ ನಡೆಸೋದು, ನಮ್ಮ ವಿಶ್ವಾಸನೇ ನಮಗೆ ರಕ್ಷಣೆ ಕೊಡೋದು, ನಮ್ಮ ವಿಶ್ವಾಸನೇ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ತರೋದು. ನಂಬಿಕೆ ಇಲ್ಲದ ಪ್ರಾರ್ಥನೆ ವ್ಯರ್ಥ. ನಂಬಿಕೆನೇ ಇಲ್ಲ ಆದ್ರೆ ಪ್ರೇಯರ್ ಮಾಡ್ತೇವೆ, ದೇವರೇ ಅದು ಕೊಡು, ಇದು ಕೊಡು, ಇದು ಕೊಡು, ಅದು ಕೊಡು, ಎಲ್ಲ ಲಿಸ್ಟ್ ಮಾಡಿ, ಆದ್ರೆ ವಿಶ್ವಾಸ ಇಲ್ಲ. ಏನ್ ವಿಶ್ವಾಸ? ದೇವ್ರು ಕೊಡ್ತಾನಂತ ನಂಬಿಕೆ ಇಲ್ಲ. ಹಲ್ಲೆಲೂಯಾ. ದೇವ್ರು ಕೊಡ್ತಾನಂತ ನಂಬಿಕೆ ಇಲ್ಲದ ಮೇಲೆ ಪ್ರಾರ್ಥನೆ ಮಾಡಬೇಡ್ರಿ, ಸ್ಟಾಪ್ ಮಾಡ್ರಿ. ಅಲ್ಲ, ಸುಮ್ಮನೆ ವೇಸ್ಟ್ ಇಲ್ಲ. ಬಡ 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 ಅಂತ ಮಾತಾಡ್ತಾ ಇದ್ದೇವೆ, ಆದ್ರೆ ಹೃದಯದಲ್ಲಿ ವಿಶ್ವಾಸ ಇಲ್ಲ. ಮೊದಲು ವಿಶ್ವಾಸ ಬೆಳೆಸ್ಕೊಡ್ರಿ. ಆ ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿದ್ರೆ ನಮಗೆ ಜಯ ಸಿಗುವಂತದ್ದಾಗಿದೆ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ.